ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಅನಂತಮೂರ್ತಿಯವರು ಬರೆದಂತಹ ಸಂಸ್ಕಾರ ಎಂಬ ಈ ಕಾದಂಬರಿಯ ಬಗ್ಗೆ ಕೆಲವೊಂದು ವಿಷಯಗಳನ್ನ ತಿಳ್ಕೊಳ್ಳೋಣ. ಸಂಸ್ಕಾರ ನಾನು ಮೊದಲೇ ಹೇಳಿದ ಹಾಗೆ 1965ರಲ್ಲಿ ಮೊದಲ ಬಾರಿಗೆ ಪ್ರಕಟವಾದಂತಹ ಒಂದು ಸಣ್ಣ ಕಾದಂಬರಿ. ಈ ಕಾದಂಬರಿ ಪ್ರಕಟವಾದ ನಂತರ ತುಂಬಾ ಚರ್ಚೆಗೆ ಒಳಗಾಯಿತು. ಅದರಲ್ಲಿ ಒಂದು ಸಮುದಾಯದವರಿಗೆ ಬೇಸರ ಉಂಟಾಗುವ ರೀತಿಯಲ್ಲಿ ಬರೆದಿರೋ ಅನ್ನೋ ಕಾರಣಕ್ಕೋಸ್ಕರ ಬ್ರಾಹ್ಮಣದ ಸಮುದಾಯದವರು ಇದರ ಬಗ್ಗೆ ತುಂಬಾ ವಿರೋಧವನ್ನು ವ್ಯಕ್ತಪಡಿಸಿದರು. ಇದು ಚಲನಚಿತ್ರವಾಗಿ ಬಂದಾಗೂ ಸಹ ಅದಕ್ಕೆ ವ್ಯಾಪಕವಾದಂತಹ ವಿರೋಧ ವ್ಯಕ್ತ ಆಯಿತು. ಅದನ್ನ ಬ್ಯಾನ್ ಮಾಡಲಾಯಿತು ಅಂತ ಹೇಳಲಾಗ್ತಾ ಇದೆ. ಈ ಕಾದಂಬರಿಯಲ್ಲಿ ಅನಂತಮೂರ್ತಿಗಳು ಈ ಬ್ರಾಹ್ಮಣ ಸಮುದಾಯದಲ್ಲಿ ಇರುವಂತಹ ಕೆಲವೊಂದು ಸಂಪ್ರದಾಯಗಳೇನಿದೆ, ಆ ಸಂಪ್ರದಾಯಗಳಿಗೂ ಹಾಗೂ ಒಂದು ಮನುಷ್ಯನ ಮೌಲ್ಯಗಳು ನಡೆಯುವಂತಹ ಒಂದು ಸಂಘರ್ಷ ಏನಿದೆ ಅದರ ಬಗ್ಗೆ ಚಿತ್ರಿಸುವ ಪ್ರಯತ್ನವನ್ನ ಮಾಡಿದ್ದಾರೆ. ಈ ಕಾದಂಬರಿಯಲ್ಲಿ ಅನಂತಮೂರ್ತಿಯವರು ನಾವು ಸಾವಿರಾರು ವರ್ಷಗಳಿಂದ ಪಾಲಿಸಿಕೊಂಡು ಬಂದಿರುವಂತಹ ಕೆಲವೊಂದು ಆಚರಣೆಗಳಾಗಿರ್ಬೋದು ಅಥವಾ ಸಂಪ್ರದಾಯ ಇರ್ಬೋದು, ಇವುಗಳ ಸತ್ವ ಏನಿದೆ ಅದರಲ್ಲಿ ಆ ಸಂಪ್ರದಾಯಗಳ ಮೌಲ್ಯ ಹಾಗೂ ಆ ಒಂದು ಸ್ಪಿರಿಚುವಲ್ ಅಥೆಂಟಿಸಿಟಿ ಏನಿದೆ ಇದೆಲ್ಲ ಕಳ್ಕೊಂಡ್ರೆ ಆ ಒಂದು ಆಚರಣೆಗಳಿಗೆ ಅಥವಾ ಸಂಪ್ರದಾಯಗಳಿಗೆ ಏನು ಅರ್ಥ ಅನ್ನೋದು, ಇದು ಇದರ ಒಂದು ಮೂಲ ಪ್ರಶ್ನೆ ಅಂತ ನಾವು ಹೇಳ್ಬೋದು. ಇದರಲ್ಲಿ ಈ ಜಾತಿ ವ್ಯವಸ್ಥೆ ಇರ್ಬೋದು ಅಥವಾ ಈ ಕ್ಯಾಸ್ಟ್ನ ಒಂದು ಹಿಪಾಕ್ರಸಿ ಏನಿದೆ, ಅಂದ್ರೆ ತಾವು ಹೊರಗಡೆ ಮಾಡದೆ ಒಂದು ಒಳಗಡೆ ತಾವು ಬೇರೆಯಾಗೇ ಇರುವುದು, ಇವೆರಡರ ನಡುವೆ ಒಂದು ಡಿಫ್ರೆನ್ಸ್ ಬಂದಾಗ ಅದಕ್ಕೆ ಏನ್ ಮೀನಿಂಗ್ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಈಗ ಇದರಲ್ಲಿ ಬರುವಂತಹ ಕ್ಯಾರೆಕ್ಟರ್ಸ್ ನಾವು ನೋಡಿದ್ರೆ, ಮೊದಲನೇದಾಗಿ ನಾರಾಯಣಪ್ಪ. ಅವನು ಒಬ್ಬ ಬ್ರಾಹ್ಮಣ, ಆದರೆ ಆ ಬ್ರಾಹ್ಮಣ್ಯವನ್ನು ಬಿಟ್ಟು ಅವನು ಯಾವುದೇ ಸಂಪ್ರದಾಯಗಳನ್ನ ಆಚರಣೆಗಳನ್ನೆಲ್ಲ ಮಾಡದೆ ತನಗೆ ಹೇಗೆ ಇಷ್ಟನೋ ಆ ರೀತಿ ತನ್ನ ಜೀವನವನ್ನು ಮುಂದುವರಿಸ್ತಾನೆ ಮತ್ತೆ ತುಂಬಾ ಓಪನ್ ಆಗಿರ್ತಾನೆ. ಅವನು ಮಾಡುವಂತಹ ಪ್ರತಿ ಒಂದು ವಿಷಯವನ್ನು ಅವನು ಎಲ್ಲರ ಎದುರಿಗೆ ಧೈರ್ಯವಾಗಿ ಮಾಡ್ತಾ ಇರ್ತಾನೆ. ಅದು ಮುಸಲ್ಮಾನರ ಜೊತೆ ಊಟ ಮಾಡೋದಿರ್ಬೋದು ಅಥವಾ ಶೂದ್ರಳಾದಂತಹ ಚಂದ್ರಿಯನ್ನ ಕರ್ಕೊಂಡು ಬಂದು ಅಗ್ರಹಾರದಲ್ಲಿ ಇಟ್ಕೊಂಡಿರ್ಬೋದು, ಎಲ್ಲವನ್ನು ಅವನು ಓಪನ್ ಆಗಿ ಧೈರ್ಯವಾಗಿ ಮಾಡ್ತಾ ಇರ್ತಾನೆ. ಅವನನ್ನ ಇಲ್ಲಿ ನಾವು ಪ್ರಕೃತಿ ಅಂತ ತಿಳ್ಕೊಬಹುದು. ಯಾಕಂದ್ರೆ ಪ್ರಕೃತಿ ಯಾವುದೇ ಒಂದು ಸಂಪ್ರದಾಯ ಆಚರಣೆ ಇವುಗಳಿಗೆಲ್ಲ ತನ್ನನ್ನು ತಾನು ಒಂದು ಬಂಧನದಲ್ಲಿ ಇಟ್ಕೊಳ್ಳದೆ ತನಗೆ ಹೇಗೋ ಇಷ್ಟನೋ ಹಾಗೆ ಇರುತ್ತೆ ಅನ್ನೋದು, ಆ ರೀತಿಯ ಒಂದು ಸ್ವಭಾವದವನು ಈ ನಾರಾಯಣಪ್ಪ. ಇನ್ನು ಪ್ರಾಣೇಶಾಚಾರ್ಯರು, ಅವರು ಕಾಶಿಗೆ ಹೋಗಿ 12 ವರ್ಷಗಳ ಕಾಲ ಅಲ್ಲಿ ವೇದಾಭ್ಯಾಸವನ್ನು ಮಾಡಿ ಬಂದು ವೇದಾಂತ ಶಿರೋಮಣಿಗಳು ಅಂತ ಹೆಸರನ್ನು ಪಡೆದು ತಮ್ಮ ಜೀವನ ಏನಿದೆ ಅದನ್ನ ಆ ಮೌಲ್ಯಗಳಿಗೆ ಒಂದು ಇಂಪಾರ್ಟೆನ್ಸ್ ನೀಡಿ ಬದುಕ್ತಾ ಬಂದಿರ್ತಾರೆ. ಅವರು ತನ್ನ ಮಡದಿ, ಅವಳು ಹುಷಾರಿಲ್ಲದೆ ಇದ್ರೂ ಸಹ 20 ವರ್ಷಗಳ ಕಾಲ ಅವರೊಂದಿಗೆ ಒಂದು ಜೀವನವನ್ನ ನಡೆಸ್ತಾ ಬಂದಿರ್ತಾರ. ಅದೇ ರೀತಿ ಅವರಿಗೆ ಒಂದು ಸಮಯದಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ ಕ್ರಿಯೇಟ್ ಆದಾಗ ಅದಕ್ಕೆ ಅವರು ಹೇಗೆ ಸ್ಪಂದಿಸ್ತಾರೆ ಅನ್ನೋದು, ಅವರಿಗೂ ಹಾಗೂ ಚಂದ್ರಿಗೂ ನಡೆಯುವಂತಹ ಒಂದು ಘಟನೆ ಏನಿದೆ ಅದು ಅವರ ಒಂದು ಮಾರಲ್ ವ್ಯಾಲ್ಯೂಸ್ ಏನಿದೆ ಅದನ್ನ ಟೆಸ್ಟ್ ಮಾಡುತ್ತೆ. ಅದರೊಳಗೆ ಅವರು ಫೇಲ್ ಆಗ್ತಾರೆ ಅನ್ನೋದು. ಈಗ ಜೀವನದಲ್ಲಿ ಎಲ್ಲರಿಗೂ ಇರುವಂತಹ ಒಂದು ದೊಡ್ಡ ಪ್ರಶ್ನೆ ಏನು ಅಂದ್ರೆ, ಸಮಯ ಸಂದರ್ಭ ಬಂದಾಗ ಒಬ್ಬ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅನ್ನೋದ್ರ ಮೇಲೆ ಅವನ ಮೌಲ್ಯ, ಅವನ ಜೀವನ ಮೌಲ್ಯ, ಅವನು ನಂಬಿಕೊಂಡಿರುವಂತಹ ವಿಷಯಗಳು, ಅವನು ಒಳ್ಳೆಯವನ ಕೆಟ್ಟವನ ಅನ್ನೋದನ್ನ ನಿರ್ಧಾರ ಮಾಡಬಹುದು. ಈಗ ನಾವು ಜನರಲ್ ಆಗಿ ಮಾತಾಡ್ಬೇಕಾದ್ರೆ ಒಂದು ವಿಷಯ ಹೇಳ್ತೀವಿ, ಟೈಮ್ ಬಂದಾಗ್ಲೇ ಯಾರು ಒಳ್ಳೆಯವರು ಕೆಟ್ಟವರು ಅನ್ನೋದು ಗೊತ್ತಾಗುತ್ತೆ ಅನ್ನೋದು. ಒಂದು ಸಮಯ ಬಂದಾಗ, ಒಂದು ಅವಕಾಶ ಸಿಕ್ಕಿದಾಗ ಅಲ್ಲಿ ನಾವು ಹೇಗೆ ಬಿಹೇವ್ ಮಾಡ್ತೀವಿ ಅನ್ನೋದು. ಈ ಪುಟ್ಟ ಅನ್ನೋ ಒಂದು ಕ್ಯಾರೆಕ್ಟರ್, ಅವನು ಸಹ ನಾರಾಯಣಪ್ಪನ ರೀತಿಯಲ್ಲೇ ಆ ಜೀವನ ಏನಿದೆ ಅದನ್ನ ತುಂಬಾ ಒಂದು ಯಾವುದೇ ಒಂದು ಬಂಧನಗಳಾಗದೆ ತನಗೆ ಇಷ್ಟ ಬಂದಾಗೆ ಅವನು ಜೀವಿಸುವಂತಹ ಒಬ್ಬ ವ್ಯಕ್ತಿ. ಅವನು ಸಹ ಒಂದು ಪ್ರಕೃತಿಯ ಸಂಕೇತ ಅಂತ ಹೇಳ್ಬೋದು. ಇನ್ನು ಇದರಲ್ಲಿ ಬರುವಂತಹ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಇರ್ಬೋದು. ಅದು ದಾಸಾಚಾರ್ಯ ಇರ್ಬೋದು. ಅವನಿಗೆ ಹಸಿವನ್ನ ತಡ್ಕೊಳಕ್ ಆಗೋದಿಲ್ಲ. ಅವನು ಏನ್ ಮಾಡ್ತಾನೆ, ಪಕ್ಕದ ಊರಾದಂತಹ ಪಾರಿಜಿತಪುರದಲ್ಲಿ ಹೋಗಿ ಅವನು ಊಟ ಮಾಡ್ತಾನೆ. ಅದೇ ರೀತಿ ಈ ದುರ್ಗಾ ಭಟ್ಟ ಅನ್ನೋ ಅವನು ಒಬ್ಬ ಸ್ಮಾರ್ತ ಬ್ರಾಹ್ಮಣ. ಅವನು ಮೊದಲ ಬಾರಿಗೆ ಚಂದ್ರನ ನೋಡಿದಾಗ ಅವಳ ಬಗ್ಗೆ ಅವನ ಮನಸ್ಸಿನಲ್ಲಿ ಮೂಡುವಂತಹ ವಿಷಯಗಳು, ಈ ಗರುಡಾಚಾರ್ಯ ಹಾಗೂ ಲಕ್ಷ್ಮಣಾಚಾರ್ಯರಿಗೆ ಚಿನ್ನದ ಬಗ್ಗೆ ಉಂಟಾಗುವಂತಹ ಮೋಹ ಇರ್ಬೋದು, ಅವರ ಮಡದಿಯರಿಗೆ ಚಿನ್ನದ ಮೇಲೆ ಉಂಟಾಗುವಂತಹ ಆಸೆ ಇರ್ಬೋದು. ಹೀಗೆ ಇವರೆಲ್ಲರಲ್ಲೂ
ಅವರು ತಾವು ಬ್ರಾಹ್ಮಣರು, ಬ್ರಾಹ್ಮಣ್ಯವನ್ನು ಪಾಲಿಸ್ಕೊಂಡು ಬರ್ತಾರೆ, ಅವರು ತುಂಬಾ ಆಚರಣೆಗಳನ್ನ, ಸಂಪ್ರದಾಯಗಳನ್ನ ಪಾಲಿಸ್ಕೊಂಡು ಬರೋರು ಅಂತ ಹೊರಗಡೆ ತೋರಿಸ್ಕೊಂಡ್ರು ಅವರ ಮನಸ್ಸಿನಲ್ಲಿ ಇರುವಂತಹ ಈ ಒಂದು ಕಾಮ ಇರ್ಬೋದು ಅಥವಾ ಮೋಹ, ಲೋಭ ಇರ್ಬೋದು, ಇದೆಲ್ಲದರ ಬಗ್ಗೆ ನಾವು ಇಲ್ಲಿ ನೋಡ್ಬೋದು. ಇದ್ರಲ್ಲಿ ಇನ್ನೊಂದು ವಿಷಯ ಏನಿದೆ, ಈ ಫೀಮೇಲ್ ಕ್ಯಾರೆಕ್ಟರ್ಸ್ ಏನಿದೆ ಅದಕ್ಕೆ ಹೆಚ್ಚಿನ ಒಂದು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅನ್ನೋದು, ಮತ್ತೆ ಅವರನ್ನ ಒಂದು ಭೋಗ ವಸ್ತುಗಳ ರೀತಿಯಲ್ಲಿ ಚಿತ್ರಿಸಿದ್ದಾರೆ ಅನ್ನೋ ಒಂದು ಕಂಪ್ಲೇಂಟ್ ಇದೆ. ಈಗ ಉದಾಹರಣೆಗೆ ಚಂದ್ರಿ ಇರ್ಬೋದು. ಹೀಗೆ ಕೆಲವೊಂದು ವಿಮರ್ಶೆಗಳು ಕೂಡ ಇದೆ. ಅದೇ ರೀತಿ ಇದರಲ್ಲಿ ಕಾದಂಬರಿಯ ಕೊನೆಯಲ್ಲಿ ಒಂದು ಕ್ಲಾರಿಟಿ ಇಲ್ಲ ಅನ್ನೋದು. ಯಾವಾಗ ಪ್ರಾಣೇಶಾಚಾರ್ಯರು ಆ ಊರನ್ನ ಬಿಟ್ಟು ನಡೀತಾರೋ ಅದರ ನಂತರ ಅವರ ಮನಸ್ಸಿನಲ್ಲಿ ಮೂಡುವಂತಹ ಗೊಂದಲಗಳ ಬಗ್ಗೆ ಇದರಲ್ಲಿ ಆ ಕೊನೆಯ ಪುಟಗಳಲ್ಲಿ ಬರೆಯಲಾಗಿದೆ. ಅಂದ್ರೆ ಅದರ ಒಂದು ಕ್ಲೈಮ್ಯಾಕ್ಸ್ ಇರ್ಬೋದು, ಒಂದು ಓಪನ್ ಎಂಡೆಡ್ ಕ್ಲೈಮ್ಯಾಕ್ಸ್, ಅಂದ್ರೆ ಅದನ್ನ ಈ ಓದುಗರ ಒಂದು ಊಹೆಗೆ ಬಿಟ್ಟಿದ್ದಾರೆ. ಆ ಕೆಲವೊಂದು ಲಾಸ್ಟ್ ಮೂಮೆಂಟ್ ಅಲ್ಲಿ ಕೆಲವೊಂದು ಗೊಂದಲಗಳಿದೆ, ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲ ಅನ್ನೋದು ಓದುಗರ ಒಂದು ಅಭಿಪ್ರಾಯ. ಇದರಲ್ಲಿ ಇನ್ನೊಂದು ವಿಷಯ ಏನಂದ್ರೆ, ಈ ಪ್ರಾಣೇಶಾಚಾರ್ಯ ಅವರ ಕ್ಯಾರೆಕ್ಟರ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿರೋದ್ರಿಂದ ಬೇರೆ ಕ್ಯಾರೆಕ್ಟರ್ಸ್ ಎಲ್ಲ ಇದು ಅರ್ಧಕ್ಕೆ ನಿಂತೋಗಿದೆ ಅನ್ನೋ ರೀತಿಯಲ್ಲಿ ಒಂದು ವಿಮರ್ಶೆ ಇದೆ. ಅದು ನಿಜ ಕೂಡ ಹೌದು. ಯಾಕಂದ್ರೆ ಇಲ್ಲಿ ಪ್ರಾಣೇಶಾಚಾರ್ಯರ ಗೊಂದಲ ಏನಿದೆ, ಮನಸ್ಸಿನ ತಳಮಳ ಏನಿದೆ, ಅದೇ ಮುಖ್ಯ ಅಂತ ಆತ ಡಿಸೈಡ್ ಮಾಡಿರ್ಬಹುದು. ಅದಕ್ಕಾಗಿ ಬೇರೆ ಕ್ಯಾರೆಕ್ಟರ್ಸ್ ನ ಅವರು ಇಷ್ಟು ಹೇಳಿದ್ರೆ ಸಾಕು ಅಂತ ನಿಲ್ಲಿಸಿರಬಹುದು ಅನ್ನೋದು ನನ್ನ ಊಹೆ. ಇದರಲ್ಲಿ ಪ್ರಾಣೇಶಾಚಾರ್ಯರು ಆ ಒಂದು ಘಟನೆಯ ನಂತರ ಅವರ ಮನಸ್ಸಿನಲ್ಲಿ ಉಂಟಾಗುವಂತಹ ಪ್ರಶ್ನೆಗಳು, ಗೊಂದಲಗಳು, ಇದರ ಬಗ್ಗೆ ಯೋಚನೆ ಮಾಡ್ತಾ ತಾನು ಇಷ್ಟು ವರ್ಷಗಳ ಕಾಲ ನಂಬಿಕೊಂಡು ಬಂದಂತಹ ಮೌಲ್ಯಗಳು ಏನಿದೆ ಅದೆಲ್ಲವನ್ನು ತಾನು ಗಾಳಿಗೆ ತೂರಿ ಈ ರೀತಿ ವಿಷಯವನ್ನ ಮಾಡಿದ್ನಲ್ಲ, ಅಂದ್ರೆ ನಾರಾಯಣಪ್ಪನಿಗೂ ತನಗೂ ಏನು ವ್ಯತ್ಯಾಸ ಅನ್ನೋದು. ನಾರಾಯಣಪ್ಪ ತನ್ನ ಜೀವನವನ್ನ ತುಂಬಾ ಓಪನ್ ಆಗಿ ತಾನು ಏನ್ ಮಾಡಿದ್ರು ಅದನ್ನ ಧೈರ್ಯವಾಗಿ ಮಾಡ್ತಾ ಇದ್ದ. ಆದ್ರೆ ತಾನು ಆ ರೀತಿ ಮಾಡಿಲ್ಲ. ಈಗಲೂ ಸಹ ತನ್ನಿಂದ ತಪ್ಪಾಗಿದೆ ಅನ್ನೋದನ್ನ ವಿಷಯವನ್ನ ಎಲ್ರ ಮುಂದೆ ಓಪನ್ ಆಗಿ ಹೇಳ್ಕೊಳಕ್ ಆಗ್ತಾ ಇಲ್ಲ. ಇದರಲ್ಲಿ ಅಂದ್ರೆ ಈ ಸವಾಲಿನಲ್ಲಿ ನಾರಾಯಣಪ್ಪನೇ ಗೆದ್ದಂಗಾಯ್ತು ಅನ್ನೋ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಮೂಡ್ತಾ ಇರುತ್ತೆ. ಈ ರೀತಿಯ ಒಂದು ಮಾರಲ್ ಕಾನ್ಫ್ಲಿಕ್ಟ್ ಏನಿದೆ ಅದು ಈ ಕಾದಂಬರಿಯ ಮುಖ್ಯವಾದಂತಹ ವಿಷಯ ಅಂತ ಹೇಳ್ಬೋದು ನಾವು. ಇದರಲ್ಲಿ ಇನ್ನೂ ಹಲವಾರ ವಾದ ಏನು ಅಂದ್ರೆ, ಈ ಕಾದಂಬರಿಯ ಮುಖ್ಯವಾದಂತಹ ಪ್ರಶ್ನೆ ಏನು ಅಂದ್ರೆ, ನಾರಾಯಣಪ್ಪನ ಶವ ಸಂಸ್ಕಾರವನ್ನು ಯಾರು ಮಾಡೋದು ಅನ್ನೋದು. ಅದಕ್ಕೆ ಪ್ರಾಣೇಶಾಚಾರ್ಯರು ಉತ್ತರವನ್ನು ಹುಡುಕೋ ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ಅವ್ರಿಗೆ ಉತ್ತರ ಸಿಗೋದಿಲ್ಲ ಅನ್ನೋದು. ಆದ್ರೆ ಹಿಂದೂ ಧರ್ಮದಲ್ಲಿ ಇದಕ್ಕೆ ಪರಿಹಾರ ಇದೆ ಅನ್ನೋದು ಕೆಲವರ ವಾದ. ಆದ್ದರಿಂದ ಈ ಪರಿಹಾರ ಇದೆ ಅಂತ ಆದ್ರೆ ಇಲ್ಲಿ ಬರುವಂತಹ ಮುಖ್ಯ ಪ್ರಶ್ನೆ ಇನ್ವ್ಯಾಲಿಡ್ ಅನ್ನೋದು ಕೆಲವರ ವಾದ. ಇದರಲ್ಲಿ ಬರುವಂತಹ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದ್ರೆ, ಆ ಸಮಯದಲ್ಲಿ ಶಿವಮೊಗ್ಗದಲ್ಲಿ ಉಂಟಾದಂತಹ ಪ್ಲೇಗ್, ಅಲ್ಲಿ ಅದನ್ನ ತುಂಬಾ ಡೈರೆಕ್ಟ್ ಆಗಿ ಅವರು ಹೇಳೋದಿಲ್ಲ. ಯಾಕಂದ್ರೆ ಆ ಸಮಯದಲ್ಲಿ ಆ ಪ್ಲೇಗ್ ಅಂತ ಹೇಳೋದಕ್ಕೆ ಜನ ಭಯ ಪಡ್ತಾ ಇದ್ರು ಅಂತ ಹೇಳಬರ್ತಾ ಇದೆ. ಅದರಿಂದ ಇಲಿಗಳ ಸತ್ತು ಬೀಳೋದಿರ್ಬೋದು, ಅಲ್ಲಿ ಹದ್ದುಗಳು ಬಂದು ಕೂರೋದಿರ್ಬೋದು, ಇದೆಲ್ಲವನ್ನ ನೋಡಿದಾಗ ನಮ್ಗೆ ವಿಷಯ ಗೊತ್ತಾಗುತ್ತೆ. ಅದೇ ರೀತಿ ಚಂದ್ರಿ ನಾರಾಯಣಪ್ಪ ತೀರೋಗಿದ್ದಾನೆ ಅನ್ನೋ ವಿಷಯವನ್ನ ಪ್ರಾಣೇಶಾಚಾರ್ಯರಿಗೆ ಹೇಳಿದಾಗ ಅವ್ರು ಕೇಳ್ತಾರೆ ಏನಾಯ್ತು ಅಂತ. ಆಗ ಅವಳು ಏನ್ ಹೇಳ್ತಾಳೆ ಅಂದ್ರೆ, ಶಿವಮೊಗ್ಗ ಅಂತ ಹೋಗಿದ್ರು, ಬಂದು ಮಲಗಿದವರಿಗೆ 4 ದಿನ ಜ್ವರ ಇತ್ತು, ಆಮೇಲೆ ನಿಧಾನವಾಗಿ ಪಕ್ಕೆ ಹತ್ರ ಒಂದು ಗೆಡ್ಡೆ ಬಂತು, ಆಮೇಲೆ ತೀರೋದ್ರು ಅಂತ ಹೇಳ್ತಾಳೆ. ಸೊ ಅದು ಪ್ಲೇಗ್ ನ ಒಂದು ರೆಫರೆನ್ಸ್. ಈ ಕಾದಂಬರಿಯಲ್ಲಿ ನಾನು ಮೊದಲೇ ಹೇಳಿದಾಗೆ ಅನಂತಮೂರ್ತಿ ಅವರು ಈ ಕ್ಯಾಸ್ಟ್ ಹಿಪೋಕ್ರಸಿ ಹಾಗೂ ಈ ಸೆಲ್ಫ್ ಆಕ್ಚುಲೈಸೇಷನ್ ಮತ್ತೆ ಎಕ್ಸಿಸ್ಟೆನ್ಷಿಯಲ್ ಕ್ವೆಶ್ಚನ್ಸ್ ಏನಿದೆ ಇದಕ್ಕೆ ಉತ್ತರ ಹುಡುಕುವ ಪ್ರಯತ್ನವನ್ನ ಮಾಡಿದ್ದಾರೆ. ಇದರಲ್ಲಿ ಈ ಸೆಲ್ಫ್ ಟ್ರಾನ್ಸ್ಫಾರ್ಮೇಶನ್, ಒಂದು ಆಂತರಿಕ ಪರಿವರ್ತನೆ ಅನ್ನೋದೇನಿದೆ ಅದು ಬರೀ ಈ ಒಂದು ಟ್ರೆಡಿಷನ್, ಸಂಪ್ರದಾಯಗಳಿಂದ, ಈ ಆಚರಣೆಗಳಿಂದ ಬರುವಂತದ್ದಲ್ಲ. ಅದರ ಬದಲಿಗೆ ಈ ರೀತಿಯ ಕೆಲವೊಂದು ಘಟನೆಗಳು ಉಂಟಾದಾಗ ಅದಕ್ಕೆ ನಾವು ಸ್ಪಂದಿಸಬೇಕಾದ್ರೆ ಈ ಒಂದು ನಾವು ನಂಬಿಕೊಂಡಿರುವಂತಹ ವಿಷಯಗಳೇನಿದೆ ಅದಕ್ಕೆ ವಿರುದ್ಧವಾದಂತಹ ಒಂದು ತತ್ವ ಅಥವಾ ವಿಷಯ ಏನಿದ್ರು ಅದರ ಒಂದು ಡೀಪರ್ ಮೀನಿಂಗ್ ಏನಿದೆ ಅದನ್ನ ಅರ್ಥ ಮಾಡ್ಕೊಂಡಾಗ ಮಾತ್ರ ಈ ಒಂದು ಸೆಲ್ಫ್ ಟ್ರಾನ್ಸ್ಫಾರ್ಮೇಶನ್ ಸಾಧ್ಯ ಅನ್ನೋದು. ಈಗ ನಾವು ಆಚರಿಸುವಂತಹ ಈ ಆಚರಣೆಗಳು, ಸಂಪ್ರದಾಯಗಳಿಗೆಲ್ಲ ಅದರ ನಿಜವಾದ ಅರ್ಥ ಯಾವಾಗ ನಮ್ಗೆ ಸಿಗುತ್ತೆ ಅಂದ್ರೆ, ಬರೀ ಈ ಹಲವಾರು ವರ್ಷಗಳಿಂದ ಇರುವಂತಹ ಈ ನಿಯಮಗಳನ್ನ ಪಾಲಿಸೋದ್ರಿಂದ ಮಾತ್ರ ಇಲ್ಲ. ಅದರ ಬದಲಿಗೆ ಅದರ ನಿಜವಾದ ಅರ್ಥ ಯಾವುದರಲ್ಲಿ ಇದೆ ಅಂದ್ರೆ ಅದನ್ನ ನಾವು ಅದರ ತುಂಬಾ ಒಳನೋಟದ ಡೀಪರ್ ಮೀನಿಂಗ್ ಅನ್ನ ಅರ್ಥ ಮಾಡ್ಕೊಂಡಾಗ, ಇಂಟ್ರೋಸ್ಪೆಕ್ಟ್ ಮಾಡಿದಾಗ, ಮತ್ತು ಅಲ್ಲಿ ಏನಾದ್ರೂ ತಪ್ಪಿದ್ರೆ ಸರಿ ಮಾಡಿಕೊಂಡು ಅದರ ಮೂಲಕ ನಮಗೆ ಒಂದು ಟ್ರಾನ್ಸ್ಫಾರ್ಮೇಶನ್ ಸಿಕ್ಕಿದಾಗ ಈಗ ನಾವು ಪಾಲಿಸಿಕೊಂಡು ಬರುವಂತಹ ಸಂಪ್ರದಾಯಗಳಿಗೆ ಒಂದು ಅರ್ಥ ಸಿಗುತ್ತೆ ಅನ್ನೋದು. ಇಷ್ಟು ಸಂಸ್ಕಾರ ಕಾದಂಬರಿ ಬಗ್ಗೆ ಒಂದು ಸಣ್ಣ ಮಾಹಿತಿ. ನಿಮ್ಗೆ ಯಾವಾಗಲಾದ್ರೂ ಸಮಯ ಸಿಕ್ಕಿದ್ರೆ ಕಾದಂಬರಿನ ಓದಿ ನೋಡಿ. ನಮ್ಮ ಮುಂದಿನ ವಿಡಿಯೋಗಳಲ್ಲಿ ನಾವು ಇನ್ನೂ ಹಲವಾರು ಪುಸ್ತಕಗಳ ಬಗ್ಗೆ ಮಾತಾಡೋಣ. ಅಲ್ಲಿಯವರೆಗೂ ನಮಸ್ಕಾರ.